Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಜೆಡಿಎಸ್ ಅಭ್ಯರ್ಥಿ ಗೆಲುವು. ಎಸ್, ಖಾತೆ ತೆರೆದ ಜೆಡಿಎಸ್. ಈಗ ಮೊದಲನೇ ಸ್ವಲ್ಪ ಹೊತ್ತಿನ ಕೆಳಗಡೆ ಅವ್ರ ಮುಂದೆ ಇದ್ರು, ಅಂತರ ಕಡಿಮೆ ಇದೆ ಅಂತ ಬರ್ತಾ ಇತ್ತಲ್ಲ. ಗಾಂಧಿನಗರದಲ್ಲಿ ಅಮಿತ್ ಶಾ ಕೂಡ ಜಯ ಗಳಿಸಿದ್ದಾರೆ. ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲುವು ಕಂಡಿರುವಂತದ್ದು. ಇದನ್ನ ಹೇಳ್ತಿದ್ದಂಗೆ ನಮ್ಮ ಶರವಣರ ಮುಖ ಬಂಗಾರದಂಗೆ ಹೊಡೆದು ಬಿಡ್ತಂಗೆ. ಈಗ ತಾನು ಸ್ವಲ್ಪ ಹೊತ್ತಿನ ಕೆಳಗಡೆ ಕೋಲಾರದಲ್ಲಿ ಕಾಂಗ್ರೆಸ್ ಮುಂದೆ ಇತ್ತು ಅಂತ ಹೇಳಿ ನೋಡಿ. ನಾವು ಕಾಂಗ್ರೆಸ್ನವರ ಸಹವಾಸ ಮಾಡಿ 8ರಲ್ಲಿ ಸ್ಪರ್ಧೆ ಮಾಡಿ 1ರಲ್ಲಿ ಗೆದ್ವಿ, 3ರಲ್ಲಿ ಸ್ಪರ್ಧೆ ಮಾಡಿ 2ರಲ್ಲಿ 45,000 ಮತಗಳ ಅಂತರದಿಂದ 45,000 ಮತಗಳ ಅಂತರದಿಂದ ಗೆಲುವು. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಲ್ಲೇಶ್ ಬಾಬು ಅವರಿಗೆ ಎಸ್, ಈ ಮುಖಾಂತರ ಮಲ್ಲೇಶ್ ಬಾಬು ಗೆಲುವಿನ ಖಾತೆಯನ್ನು ತೆರೆದರು. ಕಾಂಗ್ರೆಸ್ ಮುಂದೆ ಇತ್ತಲ್ಲಿ. ಹೌದು, ಕೊನೆ 3 ಸುತ್ತು ಮಾತ್ರ ಬಾಕಿ ಇದ್ದಾಗ ಮಲ್ಲೇಶ್ ಅವರು ಬಂದ್ರು. ಇಲ್ಲ, ಅವ್ರು ಚಾನ್ಸಸ್ ಇದೆ ಅಲ್ಲಿ ಗೆಲುವು. ಉತ್ತರ ಪ್ರದೇಶದಲ್ಲಿ ಈ ಬೆಳವಣಿಗೆ ಆಗೋ ಚಾನ್ಸಸ್ ಇದೆ, 100% ಆಗುತ್ತೆ. ಕಾಂಗ್ರೆಸ್ನ ಒಳಗುಂಪು ಅಲ್ಲಿ ಇರತಕ್ಕಂತ ಅವರ ವ್ಯತ್ಯಾಸಗಳು ಕೂಡ ಮೈನಸ್ ಅಂತ ಹೇಳ್ಬೋದು. ಅದೇ ಗೆಲ್ಸಿರೋದು ನಿಮ್ಮನ್ನ ಅಂತ ಹೇಳಿ. ಎರಡನೇದಾಗಿ ಅದೇ ಗೆಲ್ಸಿರೋದು ನಿಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಆಳು ಜೇನು ಸೇರಿದ್ರೆ ಏನಾಗುತ್ತೆ ಆ ತರ ಜನ ಹಿಂದೆ ಸರ್ಕಾರ ನೋಡಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರು 5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಮಿತ್ ಶಾ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಅಮಿತ್ ಶಾ ಅವರು ವಿಧಾನಸಭಾ ಚುನಾವಣೆಯಲ್ಲಿ ನಿಂತ ದಿನಗಳಿಂದ ಹಿಡಿದು ಇಲ್ಲಿ ತನಕ ಒಂದೇ ಒಂದು ಚುನಾವಣೆಯನ್ನು ಕೂಡ ಅವರು ಸೋತಿಲ್ಲ. ಆಮೇಲೆ ಎಲ್ಲೂ ಕೂಡ ಬಹಳ ಆಯಾಸದ ಗೆಲುವಪ್ಪ ನಂದು ಮಾಡಿಲ್ಲ. ಬಿಹಾರದಲ್ಲಿ ಮೋದಿ ಅವರ ಕೈ ಹಿಡಿದಿದೆ ನಿತೀಶ್ ಜಾಧವ್. ನೋಡಿ, ನಿತೀಶ್ ಕುಮಾರ್ ಜಂಪಿಂಗ್ ಸ್ಟಾರ್ ಅಂತ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಒಂದ್ ಕಡೆ ಇರಲ್ಲ, ಒಂದ್ ಕಡೆ ಉಳಿಯಲ್ಲ ಅವರು ಅಂತ. ತಲಾ 17 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. 14 ಕ್ಷೇತ್ರಗಳಲ್ಲಿ ಜೆಡಿಯು ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ. 14 ಕ್ಷೇತ್ರಗಳಲ್ಲಿ 11 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆ. ಎಲ್ಲ ಒಂದ್ ಕಡೆಗೆ ಇವರ ತಂತ್ರಗಾರಿಕೆ ಇದೆಯಲ್ಲ, ಈ ತಂತ್ರಗಾರಿಕೆ ಯಶಸ್ಸನ್ನ ಕಂಡಿದೆ. ಇನ್ನೇನು ಲೋಕಸಭಾ ಚುನಾವಣೆ ಹತ್ತತ್ರದಲ್ಲಿದೆ ಅನ್ನೋ ಸಂದರ್ಭದಲ್ಲಿ ಸೇರಿದ್ರು, ಟೀಕೆಗೊಳಗಾಗಿದ್ರು. ಆದರೂ ಕೂಡ ಎಲ್ಲ ಒಂದ್ ಕಡೆ ಇವರ ತಂತ್ರಗಾರಿಕೆ ಕೈ ಹಿಡಿದಿದೆ. ನಿಜ. ಸೊ ಕರ್ನಾಟಕದಲ್ಲೂ ಕೂಡ ಸೇಮ್ ಕೇಸ್. ಬಿಜೆಪಿ ಜೊತೆ ಜೆಡಿಎಸ್ ಕೈ ಜೋಡಿಸಿದಾಗಲೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಎದುರಾಗಿದ್ವು. ಸಿದ್ಧಾಂತವೇ ಮ್ಯಾಚ್ ಆಗದೆ ಇರುವಂತಹ 2 ಪಕ್ಷಗಳು ಸೇರ್ಕೊಂಡು ಹೋಗ್ತಾ ಇವೆ ಅಂತೇಳಿ. ಬಟ್ ಕರ್ನಾಟಕದಲ್ಲಿ ಬಹುಶಃ ಕಾಂಗ್ರೆಸ್ನ ಈ ಪರ್ಫಾರ್ಮೆನ್ಸ್ಗೆ ಈ 2 ಪಕ್ಷಗಳು ಕೈ ಜೋಡಿಸಿದ್ದು ಕಾರಣ ಆಗಿದೆ. 65 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಯಾವತ್ತೂ ಕೂಡ ಬಿಜೆಪಿಯನ್ನು ದೂರ ಇಟ್ಟ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ವಿಶೇಷವಾಗಿ ಒಂದನ್ನು ತಾವು ಗಮನಿಸಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ರಾಜ್ಯವನ್ನೇ ತೊಳಗ್ತೀನಿ ಅಂತ ಹೇಳಿರತಕ್ಕಂಥವ್ರು. ತಮಗೂ ಗೊತ್ತಿದೆ ಮಾತು. ಅದೇ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆದ ತಕ್ಷಣ ಇವರು ಅವ್ರನ್ನ ಭೇಟಿನೂ ಮಾಡಿಲ್ಲ. ಅವ್ರನ್ನ ಹೆಂಗಪ್ಪ ಮಾತಾಡ್ಸೋದು, ಏನ್ ಮಾಡಬೇಕು ಅಂತ ಗೊಂದಲಲ್ಲಿದ್ದಾಗ ನರೇಂದ್ರ ಮೋದಿಜಿ ಅವರೇ ಇವ್ರನ್ನ ಫೋನ್ ಮಾಡಿ ಕರೀತಾರೆ, ಬನ್ನಿ ನನ್ನ ಪ್ರಧಾನಮಂತ್ರಿ ಪದವಿ ಪ್ರಮಾಣ ಸಮಾರಂಭಕ್ಕೆ ನೀವು ಬರಬೇಕು, ನಮ್ಮ ಜೊತೆಲಿ ಇರಬೇಕು, ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಕರೆದು ಕುಂಡಿಸ್ಕೊಂಡು, ಪಕ್ಕದಲ್ಲಿ ಕುಂಡಿಸ್ಕೊಂಡು ವಿಶ್ವಾಸವನ್ನು ಮೂಡಿಸಿ ನೀವು ನಿಮ್ಮ ಅವಧಿಯಲ್ಲಿ ಮಾಡಿರತಕ್ಕಂಥ ಕೆಲಸಗಳು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತೇಳಿ ಅವ್ರನ್ನ ಕರೆದು ಕುಂಡಿಸ್ಕೊಂಡು ಮಾತಾಡಿ ಅವ್ರಿಗೆ ಇನ್ನಷ್ಟು ಈ ದೇಶದ ಅಭಿವೃದ್ಧಿಗೋಸ್ಕರ ನಿಮ್ಮ ಮಾರ್ಗದರ್ಶನ ಬಹಳ ಮುಖ್ಯ ಅಂತೇಳಿ ತಪ್ಕೊಂಡು ಅವ್ರ ಹಿಂದೆ ನಿಂತ್ಕೊಂಡು ಇವ್ರನ್ನ ಮುಂದೆ ಕುಂಡಿಸ್ಕೊಂಡು ಆ ಒಂದು ಸಂದೇಶ ಕೊಟ್ರಲ್ಲ, ಇಡೀ ದೇಶ ನೋಡಿದೆ. ಬಂದೆ ಸರ್. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ 33,339 ಮತವನ್ನ ಈಗ ಶೆಟ್ಟರ್ ಪಡೆದುಕೊಳ್ಳುವ ಮೂಲಕ ಅಂತರವನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಶೆಟ್ಟರ್ ಅವ್ರ ಅಡ್ರೆಸ್ ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ಯಾರು ಅವರು ಬೆಳಗಾವಿಗೆ ಬಂದು ನಿಲ್ಲೋದಕ್ಕೆ ಅನ್ನುವಂಥ ಎಲ್ಲಾ ಮಾತುಗಳು ಕೂಡ ಬಂದಿದ್ವು. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಭಾರಿ ಮುಖಭಂಗ. ಯಾಕಂದ್ರೆ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಹಿನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಸತತವಾಗಿ ಜಗದೀಶ್ ಶೆಟ್ಟರ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಬೆಳಗಾವಿ. ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು, ನೀವು ಅವ್ರ ಆಫೀಸಿಗೆ ನೀವೇ ಬರ್ಬೇಕಾಗತ್ತೆ ನೆಕ್ಸ್ಟ್ ಅಂತ ಹೇಳಿ ಅಂತ. ಟೋಟಲ್ ಈಗ ಬೆಳಗಾವಿಯಲ್ಲಿ ಶೆಟ್ಟರ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹಿನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಸರಿ ಸರ್, ನೀವು ಕಮೆಂಟ್ ಮಾಡ್ತಾ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.
Co-sponsored by Saptagiri NPS University.